ಊರು ಸುಂದರವಾದ ಕಾಡಿನ ಮಧ್ಯೆ ಇತ್ತು. ಹೊಲದಲ್ಲಿ ರೈತರು ಕೆಲಸ ಮಾಡ್ತಾ ಇದ್ರು. ಬಲಿಯ ಅವನ ಗದ್ದೆಯಲ್ಲಿ ಸುಸ್ತಾಗಿ ಮತ್ತೆ ಮುಖ್ಯಸ್ಥರ ಹತ್ರ ಕೈ ಜೋಡಿಸ್ಕೊಂಡು ಮಾತಾಡ್ತಿದ್ದ. ಮುಖ್ಯಸ್ಥರೇ, ಇಂಥ ಅನ್ಯಾಯ ಮಾಡಬೇಡಿ. ನೀವು ನನ್ನ ಹೊಲನ ಕಿತ್ಕೊಂಡ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಹಸುವಿಂದ ಸತ್ತೋಗ್ಬಿಡ್ತಾರೆ. ಬಾಯಿಗೆ ಬಂದಂಗ ಮಾತಾಡ್ಬೇಡುವ ಬಲಿಯ. ನೀನು ಸಾಲ ಇದುವರೆಗೂ ತೀರಿಸಿಲ್ಲ. ಯಾವಾಗೆಲ್ಲ ನಾನು ದುಡ್ಡು ಕೇಳಿದ್ದೀನೋ ನೀನು ಒಂದಲ್ಲ ಒಂದ್ ಕಾರಣ ಕೊಡ್ತಿರ್ತೀಯ. ಕೆಲವೊಂದ್ಸಲ ಹೇಳ್ತೀಯ ನಿಮ್ ಮನೇಲಿ ಯಾರಿಗೋ ಹುಷಾರಿಲ್ಲ ಅಂತ, ಮತ್ತೊಂದ್ಸಲ ಇನ್ಯಾರೋ ಹುಷಾರ್ ತಪ್ಪಿದ್ರು. ಏನ್ ಮುಂದೆ ನೀನ್ ಈ ಮಾತುಗಳನ್ನ ಕೇಳಕ್ಕೆ ನನಗಿಷ್ಟ ಇಲ್ಲ. ಮುಖ್ಯಸ್ಥರ ಮಾತಿಂದ ಬಲಿಯ ಕಣ್ಣಲ್ಲಿ ನೀರು ಬಂತು. ಅಚಾನಕ್ಕಾಗಿ ಅಲ್ಲೇ ಹೋಗ್ತಿದ್ದ ರಾಧಾ ನಿಂತ್ಕೋತಾಳೆ. ಅವಳು ಬಲಿಯ ಅಂಕಲ್ ಪರಿಸ್ಥಿತಿ ನೋಡಿ ಎಲ್ಲ ಅರ್ಥ ಮಾಡ್ಕೋತಾಳೆ. ಮತ್ತೆ ಸಿಟ್ಟಿನಿಂದ ಮುಖ್ಯಸ್ಥರ ಹತ್ರ ಬರ್ತಾಳೆ. ಮುಖ್ಯಸ್ಥರೇ, ಈ ಅನ್ಯಾಯನ ನಿಲ್ಸಿ. ಯಾವಾಗ್ಲೂ ಬಡವರನ್ನ ನೀಗ್ಸೋದು ನಿಮ್ ಕೆಲ್ಸ ಆಗೋಗಿದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಆ ದಿನ ದೂರ ಇಲ್ಲ. ನಿಮ್ಗೆ ನಿಮ್ಮ ಕರ್ಮದ ಫಲ ಸಿಕ್ಕೇ ಸಿಗುತ್ತೆ. ನನ್ನ ವಿಷಯಕ್ಕೆ ನಾಲಿಗೆ ಆಗಕ್ ಬರ್ಬೇಡ ರಾಧಾ. ಅದು ಅಲ್ದೆ ನನಗೆ ನಿನ್ನ ಮತ್ತೆ ನಿನ್ ತಮ್ಮ ಮೋಹನ್ ಕಾಟ ತಡೆಯಕ್ಕಾಗ್ತಾ ಇಲ್ಲ. ಇಲ್ಲಿ ನೀವಿಬ್ರು ಯಾವಾಗ್ಲೂ ಊರ್ನವ್ರನ್ನೆಲ್ಲ ನನ್ ಮೇಲೆ ಎತ್ಕಾಡ್ತಾ ಇರ್ತೀರಾ. ರಾಧಾ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಹೊಲ ಖಾಲಿ ಮಾಡು, ಇಲ್ಲ ಅಂದ್ರೆ ನಿನಗೆ ಸರಿಯಾಗಿರಲ್ಲ ನೋಡ್ತಿರೋ. ಬಲಿಯ ತಲೆ ಕೆಳಗ್ ಮಾಡ್ಕೊಂಡು ತುಂಬಾ ಬೇಗ ಅಲ್ಲಿಂದ ಹೊರಟು ಹೋಗ್ತಾನೆ. ಮುಖ್ಯಸ್ಥ ಅವನ ಮನೆಯಲ್ಲಿ ಇದ್ದ. ಬಲರಾಮ್ ಅವನ ಒಳ್ಳೆ ಸ್ನೇಹಿತ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದ. ಮುಖ್ಯಸ್ಥ ಏನೋ ಯೋಚನೆಯಲ್ಲಿ ನಿಂತಿದ್ದ. ಮುಖ್ಯಸ್ಥರೇ, ನೀವು ರಾಧಾ ಮತ್ತೆ ಮೋಹನ್ಗೆ ಏನಾದ್ರೂ ಮಾಡ್ಬೇಕು. ಇವ್ರಿಬ್ರು ಅಕ್ಕ ತಮ್ಮ ಯಾವಾಗ್ಲೂ ಊರ್ನವ್ರನ್ನ ನಿಮ್ ಮೇಲೆ ಎತ್ಕಡ್ತಾ ಇರ್ತಾರೆ. ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ಇಡೀ ಊರ್ನವರೆಲ್ಲ ಒಂದಿನ ನಿಮ್ ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ. ಮುಖ್ಯಸ್ಥ ಬಲರಾಮನ ಮಾತು ಕೇಳಿ ನಗ್ತಾನೆ. ಅಂತ ದಿನ ಯಾವತ್ತೂ ಬರಲ್ಲ ಬಲರಾಮ. ಎಷ್ಟೋ ವರ್ಷದಿಂದ ರಾಧಾ ಮತ್ತೆ ಮೋಹನ್ ಅವರಪ್ಪ ಕೂಡ ನನ್ನ ವಿರುದ್ಧ ಧ್ವನಿ ಎತ್ತಾ ಇದ್ದ. ಆದ್ರೆ ನಿನಗೆ ಗೊತ್ತಲ್ವಾ ಅವನ್ಗೇನಾಯ್ತು ಅಂತ? ಗೊತ್ತು ಮುಖ್ಯಸ್ಥರೇ, ಅವನು ಜಮೀನ್ದಾರದ್ದು ತಂದೂರಿ ಫ್ಯಾಕ್ಟ್ರಿ ಹೋಗ್ಬಿಟ್ಟ, ಮತ್ತೆ ಯಾವತ್ತೂ ವಾಪಸ್ ಬಂದೇ ಇಲ್ಲ. ಅದೇ ರೀತಿ ನಾನು ರಾಧಾ ಮತ್ತೆ ಮೋಹನ್ನ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ರಾಧಾ ಸುಸ್ತಾಗಿ ಅವಳ ಮನೆಗೆ ಹೋಗ್ತಾಳೆ. ಮೋಹನ್, ಇವತ್ ನಾನು ಗದ್ದೆಯಿಂದ ಬರ್ತಾ ಇದ್ದೆ. ಮುಖ್ಯಸ್ಥರು ಬಲಿಯ ಅಂಕಲ್ ಜೊತೆ ನಡ್ಕೊಂಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಾನು ಮುಖ್ಯಸ್ಥರನ್ನ ಬೈದ್ ಬಂದೆ. ನೀನ್ ಸರಿಯಾಗೇ ಮಾಡ್ದೆ ರಾಧಾ. ನಾವ್ ಯಾವಾಗ್ಲೂ ಊರಿನವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು. ಮುಖ್ಯಸ್ಥನ ಅಂತ ಅವನ ವಿರುದ್ಧವಾಗಿ ಪ್ರತಿ ಸಲ ನಾವು ಧ್ವನಿ ಎತ್ತನೇ ಇರ್ಬೇಕಾಗತ್ತೆ. ರಾಧಾ ಮತ್ತೆ ಮೋಹನ್ ಹೀಗೆ ಮಾತಾಡ್ತಾ ಇರುವಾಗ ವಿಮಲಾ ಸಿಟ್ಟಲ್ಲಿ ಅಲ್ಲಿಗೆ ಬರ್ತಾಳೆ. ನೀವಿಬ್ರು ನನ್ನ ಮಾತನ್ನ ಯಾವತ್ತೂ ಕೇಳೋದಿಲ್ಲ. ನಾನೆಷ್ಟು ಸಲ ಹೇಳಿದ್ದೀನಿ ಊರವ್ರ ಸಮಸ್ಯೆಗೆ ತಲೆ ಕೆಡಿಸ್ಕೋಬೇಡಿ ಅಂತ. ಮುಖ್ಯಸ್ಥರು ಏನೋ ಮಾಡ್ತಾರಾ, ಮಾಡ್ಲಿ ಬಿಡಿ. ನಿಮ್ಗೆ ಹೇಳಕ್ಕೆ ಏನು ಯೋಗ್ಯತೆ ಇದೆ? ಅಮ್ಮ, ನಮ್ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರೆ ನಾವು ನೋಡ್ಕೊಂಡು ಸುಮ್ನೆ ಹೇಗಿರ್ಬೇಕು ಹೇಳು? ಮುಖ್ಯಸ್ಥ ಬಡವರ ಹಕ್ಕನ್ನ ಕಿತ್ಕೋತಾ ಇದ್ದಾನೆ. ಮತ್ ನೀವ್ ಹೇಳ್ತಾ ಇದ್ರೆ ನಾವು ಸುಮ್ನೆ ಇರ್ಬೇಕು ಅಂತ? ನೀವು ನಮ್ಮನ್ನ ಇದಕ್ಕೋಸ್ಕರ ಓದಿಸಿದ್ರಾ? ನಾವು ಬೇರೆಯವ್ರ ತರ ಇರ್ಬೇಕಾ? ವಿಮಲಾ ಜೋರಾಗಿ ಉಸಿರನ್ನ ತಗೊಂಡು ಅವಳ ಮಕ್ಕಳನ್ನ ಹಾಗೆ ನೋಡ್ತಾ ಇದ್ಲು. ಅವಳು ಗಂಭೀರವಾಗಿ ಹೇಳ್ತಾಳೆ, ನಿಮ್ಗೆ ಆ ಸತ್ಯನ ಹೇಳಲೇಬೇಕು. ಈ ಊರಿನ ಜನರಿಗೆಲ್ರಿಗೂ ಗೊತ್ತು, ಆದ್ರೆ ಹೆದರ್ಕೊಂಡು ಏನು ಹೇಳಲ್ಲ. ನಿಮ್ ತಂದೆ ಕೂಡ ಮುಖ್ಯಸ್ಥರ ವಿರುದ್ಧವಾಗಿದ್ರು. ಅವರು ಕೂಡ ಬಡವ್ರಿಗೆ ಹೋರಾಡ್ತಿದ್ರು. ಆದ್ರೆ ಏನಮ್ಮ, ನಮ್ಗೆ ಇದುವರೆಗೂ ಯಾಕೆ ಹೇಳಿಲ್ಲ ನೀನು? ವರ್ಷಗಳ ಹಿಂದೆ ಮುಖ್ಯಸ್ಥ ಮತ್ತವನ ಸ್ನೇಹಿತ ಬಲರಾಮ್ ರಾತ್ರಿ ನಮ್ಮ ಮನೆಗೆ ಬಂದಿದ್ರು. ಅವರು ನಿಮ್ ತಂದೆನ ಎಳ್ಕೊಂಡೋಗಿ ಜಮೀನ್ದಾರರ ಮನೆಯಲ್ಲಿ ಕೂಡಾಕಿದ್ರು. ಅದಾದ್ಮೇಲೆ ನಿಮ್ ತಂದೆ ಯಾವತ್ತೂ ವಾಪಸ್ ಬಂದಿಲ್ಲ. ಇದನ್ನ ಕೇಳಿ ರಾಧಾ ಕಣ್ಣಲ್ಲಿ ನೀರು ಬಂತು. ಜಮೀನ್ದಾರರ ಮನೆ? ನಾನ್ ಕೇಳಿದೀನಿ, ಯಾರೇ ಅಲ್ಲಿಗೆ ಹೋದ್ರು ಅವ್ರು ವಾಪಸ್ ಬರೋದಿಲ್ಲ. ಅಷ್ಟಕ್ಕೂ ಆ ಮನೆ ರಹಸ್ಯ ಏನು? ಇದು ತುಂಬಾ ಹಳೇ ವಿಷಯ. ಈ ಊರಲ್ಲಿ ಒಬ್ಬ ಜಮೀನ್ದಾರನ ರಾಜ್ಯ ಇತ್ತು. ಅವನು ಬ್ರಿಟಿಷರಿಗೋಸ್ಕರ ಕೆಲಸ ಮಾಡ್ತಿದ್ದ. ಒಂದಿನ ಒಬ್ಬ ದೊಡ್ಡ ಬ್ರಿಟಿಷ್ ಅಧಿಕಾರಿ ಕೋಪದಲ್ಲಿ ಜಮೀನ್ದಾರರಿಗೆ ಆದೇಶ ಮಾಡ್ದ, ಪೂರ್ತಿ ಊರನ್ನ ಜೀವಂತವಾಗಿ ಸುಟ್ಟು ಸಾಯಿಸಿ ಅಂತ. ಜಮೀನ್ದಾರ ಅವನ ಮನೆಯಲ್ಲಿ ಒಂದು ದೊಡ್ಡ ತಂದೂರ್ ಮಾಡಿಸಿದ್ದ. ಊರಿನ ಜನರನ್ನ ಅದ್ರೊಳಗೆ ಬಿಸಾಕ್ದ. ಆದ್ರೆ ಆ ಸಮಯದಲ್ಲಿ ಒಬ್ಬ ಸಾಧು ಮಹಾರಾಜ ಅಲ್ಲಿಗೆ ಹೋಗ್ತಾರೆ. ಅವರು ಜಮೀನ್ದಾರಂಗೆ ಶಾಪ ಕೊಡ್ತಾರೆ, ಮತ್ತವನ ಮನೆಯನ್ನ ಬರ್ಬಾದ್ ಮಾಡ್ತಾರೆ.
ಮಾರನೇ ದಿನ ಜಮೀನ್ದಾರ ಮಾಯ ಆದ ಮತ್ತವನ ಮನೆ ಕೂಡ ಸುಟ್ಟು ಹೋಗಿತ್ತು. ಮೋಹನ್ ಮತ್ತೆ ರಾಧಾ ಇಬ್ರು ಕೂಡ ತುಂಬಾ ಗಾಬರಿ ಆದ್ರು. ಹಾಗಿದ್ರೆ ಆ ತಂದೂರು ಇವತ್ತಿಗೂ ಅಲ್ಲೇ ಇದೆಯಾ? ಸ್ವಲ್ಪ ಜನ ಹೇಳ್ತಾರೆ ಆ ತಂದೂರಿನೂ ಅಲ್ಲೇ ಇದೆಯಂತೆ. ಮತ್ತೆ ಕೆಲವೊಮ್ಮೆ ಅದರಿಂದ ಬಣ್ಣ ಬಣ್ಣದ ಕಿರಣಗಳು ಬರುತ್ತಂತೆ. ರಾಧಾ ಮತ್ತೆ ಮೋಹನ್ ಏನೋ ಯೋಚನೆ ಮಾಡ್ತಾ ನಿಂತ್ರು. ಮಾರನೇ ದಿನ ರಾಧಾ ಮತ್ತೆ ಮೋಹನ್ ಮುಖ್ಯಸ್ಥರ ಮನೆಗೆ ಬರ್ತಾರೆ. ಮುಖ್ಯಸ್ಥ, ನನಗೆ ಇವಾಗ ಎಲ್ಲ ವಿಷಯ ಗೊತ್ತಾಗಿದೆ. ನೀನೇ ತಾನೇ ಆ ವ್ಯಕ್ತಿ ನಮ್ಮ ತಂದೆಯವರು ಕಾಣೆ ಆಗೋಗ್ ಮಾಡಿದ್ದು. ಹಾಗಿದ್ರೆ ನಿನಗೆ ಸತ್ಯ ಎಲ್ಲ ಗೊತ್ತಾಗೋಯ್ತಾ? ಆದ್ರೂ ನಿನ್ಗೆ ಗೊತ್ತಾದ್ರೆ ಏನ್ ತಾನೇ ಮಾಡ್ಕೋತೀಯಾ? ನನ್ ವಿರುದ್ಧವಾಗಿ ಮಾತಾಡುವಂತ ಸಾಹಸ ಮಾಡಕ್ ಹೋಗ್ಬೇಡ. ಇಲ್ಲ ಅಂದ್ರೆ ನಿಮ್ ತಂದೆಗಾದಂತಹ ಗತಿನೇ ನಿಮ್ಗೂ ಆಗ್ಬಿಡುತ್ತೆ. ನಮ್ಗೆ ನೇರವಾಗಿ ಹೇಳಿ, ನಮ್ ತಂದೆನ ನೀವು ಎಲ್ ಬಚ್ಚಿಟ್ಟಿದ್ದೀರಾ? ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಕೊಡ್ತೀಯಾ? ಪೊಲೀಸ್ನವ್ರಿಗೂ ಏನು ಸಿಗೋದಿಲ್ಲ. ಈ ಊರಲ್ಲಿ ಇದುವರೆಗೂ ಯಾರೆಲ್ಲ ನನ್ ಮಾತು ಕೇಳಿಲ್ವೋ ಅವ್ರನ್ನೆಲ್ಲ ನಾನು ಜಮೀನ್ದಾರ ಮನೆಯಲ್ಲಿರುವಂತ ತಂದೂರಿಗೆ ಹಾಕ್ಬಿಡ್ತೀನಿ. ಅಲ್ಲಿಗೆ ಯಾರು ಹೋಗ್ತಾರೋ ಅವ್ರ ಹೆಸರು ಕೂಡ ಅಳ್ಸೋಗ್ಬಿಡುತ್ತೆ. ನಿನ್ನ ಈ ಅನ್ಯಾಯ ಇಂದು ನಡೆಯೋದಿಲ್ಲ. ನಾವು ನಿನ್ ಬಣ್ಣನ ಬಯಲ್ ಮಾಡ್ತೀವಿ. ಒಂದ್ ವೇಳೆ ನಿಮ್ಗೆ ನಿಮ್ ತಂದೆಯವ್ರ ಸಾವಿನ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಹೋಗಿ ಜಮೀನ್ದಾರ ಮನೆಯಲ್ಲಿರುವಂತಹ ತಂದೂರ್ ಹತ್ರಕ್ಕೆ ಹೋಗಿ ಸ್ವತಃ ನೀವೇ ನೋಡಿ. ಆದ್ರೆ ನೆನ್ಪಿರ್ಲಿ, ಯಾರಲ್ಲಿ ಹೋಗ್ತಾರೋ ಅವ್ರು ಯಾವತ್ತೂ ವಾಪಸ್ ಜೀವಂತವಾಗಿ ಬರಲ್ಲ. ರಾಧಾ ಮತ್ತೆ ಮೋಹನ್ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ರು. ರಾಧಾ ಮತ್ತೆ ಮೋಹನ್ ಕತ್ತಲಾದಾಗ ಆ ಮನೆ ಕಡೆಗೆ ಹೊರಡ್ತಾರೆ. ಮನೆಯ ಅಕ್ಕಪಕ್ಕ ಕತ್ತಲು ಮತ್ತೆ ನಿಶ್ಶಬ್ದವಾಗಿತ್ತು. ಅಚಾನಕ್ ಆಗಿ ಒಬ್ಬ ಸಾಧು ಅವರೆದುರು ಪ್ರತ್ಯಕ್ಷ ಆಗ್ತಾರೆ. ನೀವಿಬ್ರು ಇಷ್ಟೊತ್ತಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಈ ಜಾಗ ತುಂಬಾ ಭಯಾನಕವಾದದ್ದು. ನಾವು ನಮ್ ತಂದೆನ ಹುಡುಕೊಂಡ್ ಬಂದ್ವಿ. ನಮಗನ್ಸುತ್ತೆ ಆ ತಂದೂರ್ನ ಒಳಗ್ ಹೋದ್ರೆ ನಮ್ಗ ಅವ್ರ ಬಗ್ಗೆ ಗೊತ್ತಾಗ್ಬೋದು. ನಿಮ್ಮಿಬ್ರಿಗೂ ನಿಮ್ಮ ತಂದೆಯವ್ರ ಬಗ್ಗೆ ಸತ್ಯ ಗೊತ್ತಾಗುತ್ತೆ. ಆದ್ರೆ ನೆನ್ಪಿರ್ಲಿ, ನೀವು ತಂದೂರ ಹತ್ರ ಹೋಗ್ತಿದ್ದಾಗೆ ಕೆಲವು ರಹಸ್ಯವಾದ ಘಟನೆಗಳು ನಡೆಯುತ್ತೆ. ಹೆದರ್ಕೋಬೇಡಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ತಂದೂರ್ ಒಳಗಡೆ ಹಾರ್ಬಿಡಿ, ಮಿಕ್ಕಿದೆಲ್ಲ ಚಮತ್ಕಾರ ಆಗುತ್ತೆ. ಇಷ್ಟನ್ನ ಹೇಳಿ ಸಾಧು ಅಲ್ಲಿಂದ ಮಾಯ ಆಗ್ತಾರೆ. ರಾಧಾ ಮತ್ತೆ ಮೋಹನ್ ಒಬ್ರನ್ನ ಒಬ್ರು ನೋಡ್ತಾರೆ ಮತ್ತೆ ಆ ಮನೆ ಒಳಗಡೆ ಹೋಗ್ತಾರೆ. ಆ ಮನೆಯ ಮಧ್ಯದಲ್ಲಿ ಒಂದು ವಿಶಾಲವಾದ ತಂದೂರ ಇರುತ್ತೆ. ಅದರಲ್ಲಿ ರಹಸ್ಯಮಯ ಬಣ್ಣ ಬಣ್ಣದ ಕಿರಣಗಳು ಬರ್ತಾ ಇರುತ್ತೆ. ರಾಧಾ ಮತ್ತೆ ಮೋಹನ್ ನಿಧಾನವಾಗಿ ಅದ್ರ ಹತ್ರ ಹೋಗ್ತಾರೆ. ರಾಧಾ ಮತ್ತೆ ಮೋಹನ್ ಭಯನ ಬಿಟ್ಟು ಆ ತಂದೂರ್ ಒಳಗೆ ಹಾರ್ತಾರೆ. ತಂದೂರ್ ಒಳಗೆ ಹಾರದ್ಮೇಲೆ ರಾಧಾ ಮತ್ತೆ ಮೋಹನ್ ಒಂದು ದೊಡ್ಡ ಮನೆಗೆ ಬರ್ತಾರೆ. ಆ ಮನೆ ಒಂದು ದೊಡ್ಡ ಬಂಗಲೆಯ ಆಕಾರದಲ್ಲಿ ಇತ್ತು. ಅಲ್ಲಿ ಸುಖವಾದ ಸಂಸಾರಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳು ಇತ್ತು. ಇದು ನಾವ್ ಎಲ್ಲಿದ್ದೀವಿ? ಈ ಮನೆ ಎಷ್ಟು ಸುಂದರವಾಗಿದೆ. ಆಶ್ಚರ್ಯದ ವಿಷಯ ಏನು ಅಂದ್ರೆ ಈ ಮನೆ ಈ ತಂದೂರ್ ಒಳಗಡೆ ಇದೆಯಲ್ಲ, ಆದ್ರೆ ನನಗಿದು ಯಾಕೋ ಕನ್ಸ್ತರ ಅನ್ನಿಸ್ತಾ ಇದೆಯಲ್ಲ. ಈ ಮನೆ ರಹಸ್ಯ ಏನು? ಮತ್ತಿಲ್ಲಿ ನಮ್ಮಪ್ಪ ಎಲ್ಲಿದ್ದಾರೆ? ಆಗ ಆ ಮನೆಯ ಒಂದು ಕೋಣೆಯಿಂದ ಸ್ವಲ್ಪ ಜನರು ಮತ್ತೊಬ್ಬ ವಯಸ್ಸಾದ ವ್ಯಕ್ತಿ ಅವ್ರ ಹತ್ರ ಬರ್ತಾರೆ. ನೀವ್ ಯಾರು ಮತ್ತಿಲ್ಲಿಗೆ ಹೇಗ್ ಬಂದ್ರಿ? ರಾಧಾ ಪೂರ್ತಿ ಘಟನೆನ ಆ ವ್ಯಕ್ತಿಗೆ ಹೇಳ್ತಾಳೆ. ನಾವು ನಮ್ ತಂದೆನ ಹುಡುಕೊಂಡ್ ಬಂದ್ವಿ. ಆ ಜನಗಳ ಮಧ್ಯೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ಅವನ್ ಬೇರೆ ಯಾರೂ ಅಲ್ಲ, ಮೋಹನ್ ಮತ್ತೆ ರಾಧಾರ ತಂದೆ. ಅಪ್ಪಾಜಿ, ಇದೇಗ್ ಸಾಧ್ಯ? ನೀವ್ ಇಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀರಾ? ಮಗ್ನೆ, ಮುಖ್ಯಸ್ಥನನ್ನ ತಂದೂರೊಳಗಡೆ ಹಾಕಿದಾಗ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು ಇದು ಯಾವುದೇ ಸಾಮಾನ್ಯವಾದ ಜಾಗ ಅಲ್ಲ ಅಂತ. ಹಾಗಿದ್ರೆ ನಾವಿಲ್ಲಿಂದ ಹೊರಗೆ ಹೋಗಕ್ ಆಗೋದಿಲ್ವಾ? ಇಲ್ಲ, ಇಲ್ಲಿಂದ ಯಾರು ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಮನೆಗೆ ಒಂದು ಶಾಪ ಇದೆ. ಮೋಹನ್ ತಂದೆ ರಾಧಾ ಮತ್ತೆ ಮೋಹನ್ಗೆ ಆ ಮನೆ ಹೊರಗೆ ಗಾರ್ಡನ್ ಹತ್ರ ಇರೋ ಒಂದು ಕೆರೆ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೇರೆ ಜನರು ಕೂಡ ಸೇರ್ಕೋತಾರೆ. ಮೋಹನ್ ತಂದೆ ಮೋಹನ್ ಮತ್ತೆ ರಾಧಾಗೆ ಹೇಳ್ತಾರೆ ಯಾವ್ದಾದ್ರು ಮನುಷ್ಯನಿಗೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಮನ್ಸಿದ್ರೆ, ಒಂದ್ ವೇಳೆ ಆ ಮನುಷ್ಯ ಏನಾದ್ರು ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಆ ಮನುಷ್ಯನ ಸಂತಾನ ಅವನ್ನ ಕಾಪಾಡೋಕೆ ಅಂತ ಇಲ್ಲಿಗೆ ಬಂದ್ಬಿಟ್ರೆ ಅವರು ತಂದೂರಿಂದ ಹೊರಗೆ ಬರ್ಬೋದಂತೆ. ಆಗ ಬಣ್ಣ ಬಣ್ಣದ ಕಿರಣದಿಂದ ಸಾಧು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಮೊದ್ಲು ಆ ಮನೆ ಹೊರಗೆ ಸಿಕ್ಕಿದ್ರಲ್ಲ ಅವರು. ನೀವು? ಹಾ, ನಾನೇ. ಈಗ ಸಮಯ ಬಂದಾಗಿದೆ. ನೀವು ಸತ್ಯ ತಿಳ್ಕೋಬೇಕು. ಎಷ್ಟೋ ವರ್ಷಗಳ ಹಿಂದೆ ಈ ಊರ್ನ ತಂದೂರ್ಪುರ ಅಂತ ಕರಿತಾ ಇದ್ರು. ಇದನ್ನ ಜಮೀನ್ದಾರರು ಆಳ್ತಾ ಇದ್ರು. ಜಮೀನ್ದಾರ ಊರ್ನವ್ರ ಮೇಲೆ ಅನ್ಯಾಯ ಮಾಡೋದಕ್ಕೆ ಶುರು ಮಾಡ್ಕೊಂಡ.
ನಾನು ಊರ್ನವ್ರಿಗೆಲ್ಲ ಹೇಳ್ದೆ ನೀವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಅವನ ವಿರುದ್ಧ ನಿಲ್ಲಿ ಅಂತ. ಆದ್ರೆ ಅವ್ರು ಹೆದರ್ಕೊಂಡ್ರು. ಆಗ್ಲೇ ಬ್ರಿಟಿಷ್ ಆಫೀಸರು ಊರ್ನವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಜಮೀನ್ದಾರ ಕೆಟ್ಟ ಯೋಜನೆಯನ್ನ ಮಾಡ್ದ, ಮತ್ತೆ ಬಂಗ್ಲೆಯಲ್ಲಿ ದೊಡ್ಡ ತಂದೂರ್ನ ಮಾಡ್ದ. ಅವನು ಒಬ್ಬೊಬ್ಬರಾಗೆ ಎಲ್ಲಾರನ್ನೂ ಕೂಡ ಆ ತಂದೂರ್ ಒಳಗಡೆ ಹಾಕ್ಬಿಟ್ಟ. ನನಗೆ ಇದರಿಂದ ತುಂಬಾ ಕೋಪ ಬಂತು, ಹಾಗೆ ಊರ್ನವ್ರ ಮೇಲೆ ಅನುಕಂಪ ಬಂತು. ಮತ್ತೆ ಜಮೀನ್ದಾರನ ಕ್ರೂರತೆಯಿಂದ ಈ ಜಾಗಕ್ಕೆ ಶಾಪ ಕೊಟ್ಬಿಟ್ಟೆ. ತಂದೂರ್ ಒಳಗಡೆ ಹೋಗುವಂತ ಜನ ಸಾಯೋದಿಲ್ಲ, ಆದ್ರೆ ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ. ಜಮೀನ್ದಾರ ನನ್ನ ಶಾಪದ ಕಾರಣದಿಂದಾಗಿ ಆಗ್ಲೇ ಸುಟ್ಟು ಬೂದಿ ಆಗ್ಬಿಟ್ಟ, ಮತ್ತೆ ಬಂಗ್ಲೆ ಪಾಳು ಬಿದ್ಬಿಡ್ತು. ಹಾಗಿದ್ರೆ ನೀವೇನಾ ಈ ಶಾಪ ಕೊಟ್ಟಿದ್ದು? ಹಾ, ಆದ್ರೆ ಅದನ್ನ ಮುರಿಯೋಂತ ಸಮಯ ಈಗ ಬಂದಾಗಿದೆ. ಆ ಶಾಪ ಮುರಿಬೇಕು ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೀರಲ್ಲಿ ಮುಳುಗಿ ಬಲಿ ಕೊಡ್ಬೇಕಾಗತ್ತೆ. ನಾನೀ ಬಲಿದಾನ ಕೊಡ್ತೀನಿ. ಇಲ್ಲ ಮೋಹನ್, ನಾನ್ ಕೊಡ್ತೀನಿ. ಇದು ನನ್ನ ಕರ್ತವ್ಯ. ಮೋಹನ್ ಕೆರೆ ಒಳಗೆ ಹಾರ್ತಾನೆ. ಕೆರೆಯಿಂದ ಜೋರಾದ ಬೆಳಕು ಬರುತ್ತೆ. ಊರಿನವರೆಲ್ಲರೂ ಶಾಪದಿಂದ ಮುಕ್ತರಾಗ್ತಾರೆ. ಮತ್ತೆ ತಂದೂರಿಂದ ಹೊರಗಡೆ ಬರ್ತಾರೆ. ಮುಖ್ಯಸ್ಥ ಬಲರಾಮ್ ಅಲ್ಲೇ ನಿಂತಿರ್ತಾರೆ. ಇವರಿಬ್ರಿಗೂ ಶಿಕ್ಷೆ ಕೊಡಿ.